ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಅರಣ್ಯ ಇಲಾಖೆ ವತಿಯಿಂದ ಇಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪ್ರಕೃತಿ ಶಿಬಿರದಲ್ಲಿ ಏರ್ಪಡಿಸಲಾಗಿದ್ದ ತಳೇವಾಡಿ ಗ್ರಾಮದ ಜನರ ಒಕ್ಕೂರಲ ಸ್ವ ಇಚ್ಛಾ ಪುನರ್ವಸತಿ ಯೋಜನೆಯಡಿ ಆಯ್ದ 27 ಕುಟುಂಬಗಳಿಗೆ 15 ಲಕ್ಷಗಳ ಪರಿಹಾರ ಘೋಷಣೆಯಾಗಿ ಮೊದಲನೇ ಕಂತಿನಲ್ಲಿ ಇಂದು 10 ಲಕ್ಷಗಳ ಚೆಕ್ ಅನ್ನು ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಖಾನಾಪುರ ಶಾಸಕ ವಿಠ್ಠಲ್ ಹಾಲ್ಗೇಕರ್, ನೇರಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬೇಬಿ ಜಾನ್ ಮುಲ್ಲಾ ಅವರಿಂದ ವಿತರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್, ಎಸ್ಪಿ ಭೀಮಶಂಕರ್ ಗುಳೇದ್, ಅರಣ್ಯ ಇಲಾಖೆ ಉನ್ನತ ಅಧಿಕಾರಿಗಳು ಆದ ಸುಭಾಷ್ ಮಲ್ಪಡೆ ಹಾಗೂ ರಾಧಾದೇವಿ, ಮಂಜುನಾಥ್ ಚೌಹಾಣ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವಿನಯ್ ನಾವಲಗಟ್ಟಿ, ಶ್ರೀ ಮರಿಯಾ ಕ್ರಿಸ್ತು ರಾಜ್ ಸೇರಿ ಎಲ್ಲಾ ಅರಣ್ಯ ಅಧಿಕಾರಿಗಳು, ಸಿಬ್ಬಂದಿಗಳು, ಸುತ್ತಮುತ್ತಲ ಅರಣ್ಯ ವಾಸಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇನ್ನು ಈ ಕಾರ್ಯಕ್ರಮದ ಸಸಿಗೆ ನೀರು ಎರೆದು ಉದ್ಘಾಟನೆ ಮಾಡಿದ ಗಣ್ಯರು ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಿ ಅರಣ್ಯವಾಸಿಗಳ ಹಿತ ಕಾಯಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದಿದ್ದಾರೆ. ಮತ್ತೊಂದು ಕಡೆ ಖಾನಾಪುರ ಶಾಸಕ ವಿಠ್ಠಲ್ ಹಾಲ್ಗೇಕರ್ ಮಾತನಾಡಿ, ಜನರಿಗೆ ಮನೆ ಕಟ್ಟಿಕೊಳ್ಳಲು ಸರ್ಕಾರದಿಂದ ಜಮೀನು ಕೊಡುವಂತೆ ಒತ್ತಾಯ ಮಾಡಿದರು. ನಂತರ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ, ಅರಣ್ಯವಾಸಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಕೊಟ್ಟು ಮುಖ್ಯವಾಹಿನಿಗೆ ತೆಗೆದುಕೊಂಡು ಬರುವುದೇ ನಮ್ಮ ಗುರಿ ಎಂದಿದ್ದಾರೆ. ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಸಿಕ್ಕಿದ್ದಾರೆ. ವಿಶೇಷವಾಗಿ ಒಂದ್ ರೀತಿ ಖಾನಾಪುರದ ಒಂದ್ ರೀತಿ ತಾಳ್ವಾಡಿಗೆ ಸಾಕಷ್ಟು ಪುನರ್ವಸತಿ ಕೊಟ್ಟಿದ್ದಾರೆ ಸರ್. ಏನ್ ಸರ್ ಒಂದ್ ರೀತಿ ಶಾಶ್ವತ ಪರಿಹಾರ ಕೊಟ್ಟಿದ್ದೀರಾ? ನೋಡಿ, ಈಗಾಗಲೇ ಸ್ವಯಂ ಇಚ್ಛೆಯಿಂದ ತಳವಾಡಿ ಗ್ರಾಮಸ್ಥರು ನಮಗೆ ಪುನರ್ವಸತಿ ಮಾಡಲಿಕ್ಕೆ ನಾವು ಒಪ್ಪಿಗೆ ಕೊಡ್ತೀವಿ, ಬೇಗ ನಮಗೆ ಪರಿಹಾರ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಅರಣ್ಯ ಇಲಾಖೆ ನಾವು ಒಪ್ಪಿಗೆ ಕೊಟ್ಟು 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಈಗಾಗಲೇ 27 ಪರಿವಾರದವರಿಗೆ 15 ಲಕ್ಷ ರೂಪಾಯಿ ಪರಿಹಾರ ನಾವು ಇವತ್ತು ಮಂಜೂರಿ ಮಾಡಿದ್ದೇವೆ. ಮುಂಗಡವಾಗಿ 10 ಲಕ್ಷ ರೂಪಾಯಿ ಪರಿಹಾರ ಈಗಾಗಲೇ ಕೊಟ್ಟಿದ್ದೇವೆ. ಮತ್ತು ಇನ್ನೂ ಸುಮಾರು ಜನ ಇಲ್ಲಿದ್ದಾರೆ, ಅವರೆಲ್ಲ ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಭೀಮಗಢ ಅಭಯಾರಣ್ಯದಲ್ಲಿ ಇವತ್ತು ಯಾರ್ಯಾರು ಅರಣ್ಯವಾಸಿಗಳಿದ್ದಾರೆ, ಈ ನಿಯಮಾನುಸಾರ ಅವರಿಗೆ ಯಾರ್ಯಾರು ಸ್ವಯಂ ಇಚ್ಛೆಯಿಂದ ಮುಂದೆ ಬರ್ತಾರೆ ಅವರೆಲ್ಲರಿಗೆ ಇವತ್ತು ಪರಿಹಾರ ಕೊಟ್ಟು ಪುನರ್ವಸತಿ ಕಲ್ಪಿಸಿಕೊಡುವಂಥ ಕೆಲಸ ಅರಣ್ಯ ಇಲಾಖೆಯವರು ಮಾಡ್ತಾರೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾರೆ. ಸರ್, ಈಗ ಬರೀ 15 ಲಕ್ಷ ಕೊಟ್ಟರೆ ಸಾಲ ಸರ್, ಅವ್ರಿಗೆ ಜಾಗ ಬೇಕು ಮತ್ತೆ ಸಾಕಷ್ಟು ಸವಲತ್ತುಗಳು ಬೇಕು ಅಂತ ನಾನು ಅದಕ್ಕೆ ಸಹಮತಿ ವ್ಯಕ್ತಪಡಿಸ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮತ್ತು ಈಗಾಗಲೇ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನಾನು ಜಾರಕಿಹೊಳಿ ಅವರು ಸೇರಿ ಪ್ರಯತ್ನ ಮಾಡಿ ಅವರೆಲ್ಲರಿಗೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಶಾಶ್ವತ ಅವರಿಗೆ ಶಿಕ್ಷಣ, ಉದ್ಯೋಗ, ಆರೋಗ್ಯ, ಅವರಿಗೆ ಪುನರ್ವಸತಿಯಲ್ಲಿ ನಿವೇಶನ, ಮನೆ ಮಂಜೂರಾತಿ ಮಾಡಿಕೊಡುವಂಥದ್ದು, ವಿವಿಧ ಯೋಜನೆಗಳಲ್ಲಿ ಸರ್ಕಾರದ ವತಿಯಿಂದ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಸತೀಶ್ ಜಾರಕಿಹೊಳಿ ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ಒಂದ್ ರೀತಿ ಭೀಮಗಢ ಅರಣ್ಯ ಪ್ರದೇಶದ ತಾಳವಾಡಿ ಗ್ರಾಮದ ಒಂದ್ ರೀತಿ ಪುನರ್ವಸತಿ ಚೆಕ್ ಕೊಟ್ಟಿದ್ದಾರೆ ಸರ್. ವಿಶೇಷವಾಗಿ ಶಾಶ್ವತವಾಗಿ ಒಂದ್ ರೀತಿ ಕೊಟ್ಟಿದ್ದಾರೆ. ಶಾಶ್ವತವಾಗಿ ಪರಿಹಾರ ಮಾಡಬೇಕಂತ ಬಹಳ ದಿನಗಳ ಬೇಡಿಕೆ ಆಗಿತ್ತು. ಅದನ್ನ ನಮ್ಮ ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಈಡೇರಿಸಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಬರೀ 15 ಲಕ್ಷ ಕೊಟ್ಟರೆ ಸಾಲದು, ಅವ್ರಿಗೆ ಜಾಗ ಬೇಕು ಮತ್ತೆ ಸಪರೇಟ್ ನೋಡಿ ಅದನ್ನ DC ಅವರು ಈಗ ಅಲ್ಲಿ ನೋಡಿದ್ದಾರೆ. ಎಲ್ಲರ ಲ್ಯಾಂಡ್ ನಿಯರ್ ಬೈ ಇದ್ರೆ ಅಡ್ಜಸ್ಟ್ ಮಾಡ್ತು ಅಂತ ಹೇಳಿದ್ದಾರೆ. ನಾವು ಕೂಡ ಸಭೆ ಮಾಡ್ತೀವಿ. गवाळी, कोंगळा, पास्टोली, आमगाव या विशेष गावांना याच्यामधून वंचित राहावं लागत होतं आणि म्हणून त्यांच्या या बैठका घेतल्यानंतर तळेवाडी गाव हे प्रामुख्यानं पहिल्यापासून, मला माहीत नाही की मी आमदार व्हायच्या अगोदरपासून त्यांनी या खात्याला अर्ज दिलेला आहे की आम्ही बाहेर येणार आहे म्हणून. आणि त्यांच्या स्वइच्छेनं हे आज निर्णय घेतलेला आहे, इतर गावांचा निर्णय घेतलेला नाही. तेव्हा आमची एकच मागणी साहेबांना आहे की आपण ही जी लोक आहेत यांना तुम्ही चेक दिला, पैसे दिला. आम्ही एखाद्या वेळेला आम्ही बेंगलोरला जायचं असेल तर आमच्याकडे पैसे असतात, परंतु पहिल्यांदा आम्ही लॉजिंगची व्यवस्था करतोय. बेंगलोरला जायचं असेल तसं ही जी माणसं आज बाहेर जाणार आहेत, रेडी आहेत, परंतु त्यांनी कुठं जाऊन राहावं हा प्रश्न त्यांच्या समोर आहे. आणि ते गाव समजा तळेवाडी गाव याच्यामध्ये 28 ಫ್ಯಾಮಿಲೀಸ್ आहे ಸರ್. 28 ಫ್ಯಾಮಿಲಿ ಎಲ್ಲೆಲ್ಲೇ ಹೋಗ್ತಾರ, ಅದು ಬೇರೆ ಬೇರೆ ಕಡೆ ಹೋಗಬಹುದು. ಈಗ ಮತ್ತು ಅವ್ರದ್ದು ರಿಲೇಷನ್ ಹಾಳಾಗ್ತಾರೆ ಸರ್. ಆದ ಕಾರಣ ನಾ DC ಜೊತೆ ಲಾಸ್ಟ್ ಟೈಮ್ DC ಜೊತೆ ಮಾತಾಡಿದ್ರು ಸರ್. ನೀವು ಒಂದು ಜಾಗ ಕೊಡ್ರಿ ಸರ್ಕಾರದಿಂದ, ನಮ್ಮ ಕಂದಾಯ ಇಲಾಖೆಯಿಂದ. ಅದ ಒಂದು ಎಕರ್, ಒಂದು 28 ಮಂದಿ ಅಂದ್ರೆ 1
ಎಕರ್ ಜಾಗ ಇಲ್ಲ ಭಾಳ ನಮ್ಮ ಗಾಯರಾನ್ ಜಮೀನ್ ಅದಾರ, ಪೋಡ್ ಜಮೀನ್ ಅದಾರ, ಸರ್ಕಾರಿ ಪೋಡ್ ಅದಾರ. ಅಲ್ಲೇ ಒಂದು ಜಾಗ ಸಮೀಪಿ ಸಿರೋಲಿ ಪಂಚಾಯತ್ ಇದ್ರೆ ಸಿರೋಲಿ ಪಂಚಾಯತ್ನಲ್ಲಿ ಕೊಡ್ರಿ. ನೆರ್ಸಾ ಪಂಚಾಯತ್ ಅವರು ಅಧ್ಯಕ್ಷ ಅದಾರ, ಅವ್ರ ಜಾಗ ಅಲ್ಲೇ ಪೋಡ್ ಅದಾರ. ಅಲ್ಲೇ ಎಷ್ಟು ಒಂದು ಪ್ಲಾಟ್ ಕೊಟ್ಟಿದ್ರೆ ಆ ರೊಕ್ಕ ತಗೊಂಡು ಅಲ್ಲೇ ಇವರು ಒಂದು ಊರು ತಳೆವಾಡಿ ಬೆನಿಫಿಟ್ ಕೊಡ್ರಿ. सर्वे ಮಾಡಿ ಅವರಿಗೆ बेनिफिट ಕೊಡಬೇಕು. जी लोक आता ऑलरेडी गेलेत बाहेर, त्यांना आपण सोडू नका. त्यांना सुद्धा यांना जसं मिळालेलं आहे तसंच त्यांना सुद्धा बेनिफिट मिळावं असं मी या माध्यमातून विनंती करतोय. खंडरे साहेब फार विचार करून हा त्यांनी निर्णय घेतलेला आहे. अगदी अभ्यासू व्यक्तिमत्व आहे आणि त्याच्यामुळे त्यांनी नक्कीच याच्याबद्दल सर्वांना, म्हणजे आता मी इकडं तोपिंगटीचा जाऊन तिथं कधी नाव सांगणार नाही. जे कोण त्या गावातले बाहेर आले त्यांना तेवढं सगळ्यांना मिळू दे असं मी विनंती करतोय आणि माझे 2 शब्द पुढे. ಒಟ್ಟಾರೆ ಶತಮಾನಗಳಿಂದ ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದ ತಳಿವಾಡಿ ಗ್ರಾಮಸ್ಥರಿಗೆ ಅಂತೂ ಇಂತೂ ಪರಿಹಾರ ಸಿಕ್ಕುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.